ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯವೇನೆಂದರೆ ಪ್ರತಿದಿನ 10 ಪ್ರಶ್ನೆಗಳು ಅಂತೆ. ಅಂದರೆ FD, SDA, PSI, PDO, KS, SSC ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಈ ಹಿಂದೆ ಕೇಳಿದ ಪ್ರಶ್ನೆಗಳು. ಅಂದರೆ ನಿಮಗೆ ಪ್ರತಿದಿನ ಈ ಹಿಂದೆ ಕೇಳಿದ ಪ್ರಶ್ನೆಗಳನ್ನು ಡೈಲಿ 10 ಕ್ವಶನನ್ನು ನಾನು ಡೈಲಿ ಕೇಳ್ಕೊಂಬರ್ತಾ ಇದ್ದೀನಿ. ನೀವೆಲ್ಲರೂ ಈ ಒಂದು ವಿಡಿಯೋ ನೋಡಿಕೊಂಡು ಹಾಗೆ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿಕೊಂಡು ನಿಮಗೆ ಉಪಯುಕ್ತ ಆಗಿದ್ದರೆ ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನೋಡೋಣ. ಹಾಗೆ ಮೊದಲನೇ ಕ್ವಶನ್ ನೋಡೋಣ. ವಲ್ಲಭಾಯ್ ಪಟೇಲ್ ಅವರಿಗೆ ಸರ್ದಾರ್ ಎಂಬ ಬಿರುದು ಸೂಚಿಸಿದವರು ಯಾರು ಅಂತ. ಆಪ್ಷನ್ ಎ ಬಂದ್ಬಿಟ್ಟು MA ಜಿನ್ನಾ, ಹಾಗೆ ಆಪ್ಷನ್ ಬಿ ಬಂದ್ಬಿಟ್ಟು JL ನೆಹರು, ಆಪ್ಷನ್ ಸಿ ಬಂದ್ಬಿಟ್ಟು C ರಾಜಗೋಪಾಲ್ಚಾರಿ, ಆಪ್ಷನ್ ಡಿ ಬಂದ್ಬಿಟ್ಟು MK ಗಾಂಧಿ. ಆನ್ಸರ್ ಯಾವುದೊಂದು ಹೇಳಿ ನೋಡೋಣ. ಸರಿಯಾದ ಉತ್ತರ ವಲ್ಲಭಾಯ್ ಪಟೇಲ್ ಅವರಿಗೆ ಸರ್ದಾರ್ ಎಂಬ ಬಿರುದು ಸೂಚಿಸಿದವರು ಯಾರಂದರೆ MK ಗಾಂಧಿ. ಇದೊಂದು ಸರಿಯಾದ ಉತ್ತರ ಆಗುತ್ತೆ. ಹಾಗೆ ಎರಡನೇ ಕ್ವಶನ್ ನೋಡೋಣ. ಫೋಟೋಸಿಂಥಸಿಸ್ ಬೆಳಕಿನ ಪ್ರವಾಹ ಆಗಲು ಸೂಕ್ತವಾಗಿರುವ ಬೆಳಕು ಯಾವುದು. ಆಪ್ಷನ್ ಎ ಬಂದ್ಬಿಟ್ಟು ಸೂರ್ಯನ ಬೆಳಕು, ಆಪ್ಷನ್ ಬಿ ಬಂದ್ಬಿಟ್ಟು ನಕ್ಷತ್ರದ ಬೆಳಕು, ಆಪ್ಷನ್ ಸಿ ಚಂದ್ರನ ಬೆಳಕು, ಆಪ್ಷನ್ ಡಿ ದೀಪದ ಬೆಳಕು. ಇದರಲ್ಲಿ ಸರಿಯಾದ ಉತ್ತರ ಯಾವುದಂತ ನೋಡೋಣ ಬನ್ನಿ. ಹಾಗೆ ಇದರಲ್ಲಿ ಸರಿಯಾದ ಉತ್ತರ ಸೂರ್ಯನ ಬೆಳಕು ಸರಿಯಾದ ಉತ್ತರ ಆಗುತ್ತೆ. ಅಂದರೆ ಫೋಟೋಸಿಂಥಸಿಸ್ ಬೆಳಕಿನ ಪ್ರಭಾವ ಆಗಲು ಸೂಕ್ತವಾಗಿರೋ ಬೆಳಕು ಯಾವುದು. ಅಂದರೆ ಈ ಒಂದು ಫೋಟೋಸಿಂಥಸಿಸ್ ಆಗಬೇಕಾದ್ರೆ ಈ ಒಂದು ಸೂರ್ಯನ ಬೆಳಕು ಇದ್ರೆ ಮಾತ್ರ ಈ ಫೋಟೋಸಿಂಥಸಿಸ್ ಈ ಪ್ರಭಾವಕ್ಕೆ ಅಂದರೆ ಸೂರ್ಯನ ಒಂದು ಬೆಳಕಿನ ಪ್ರಭಾವದಿಂದ ಈ ಒಂದು ಫೋಟೋಸಿಂಥಸಿಸ್ ಆಗುತ್ತದೆ. ಓಕೆನಾ. ಹಾಗೆ ಮೂರನೇ ಕ್ವಶನ್ ಹೋಗೋಣ ಈಗ. ಪಾರ್ಲಿಮೆಂಟಿನ ಉಭಯ ಸದನಗಳ ಕಲಾಪದಲ್ಲಿ ಸದಸ್ಯರಲ್ಲದ ಕೆಳಕಂಡವರಲ್ಲಿ ಯಾರು ಭಾಗವಹಿಸಬಹುದು. ಆಪ್ಷನ್ ಎ ಬಂದ್ಬಿಟ್ಟು ಸಾಲಿಸಿಟರ್ ಜನರಲ್, ಆಪ್ಷನ್ ಬಿ ಬಂದ್ಬಿಟ್ಟು ಉಪಾಧ್ಯಕ್ಷರು, ಆಪ್ಷನ್ ಸಿ ಬಂದ್ಬಿಟ್ಟು ಅಟಾರ್ನಿ ಜನರಲ್, ಆಪ್ಷನ್ ಡಿ ಬಂದ್ಬಿಟ್ಟು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು. ಹಾಗೆ ಈಗ ಯಾವುದಂತ ನೋಡ್ಕೊಳ್ಳೋಣ ಬನ್ನಿ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಅಟಾರ್ನಿ ಜನರಲ್ ಸರಿಯಾದ ಉತ್ತರ ಆಗುತ್ತೆ. ಅಂದರೆ ಪಾರ್ಲಿಮೆಂಟಿನ ಉಭಯ ಸದನಗಳ ಕಲಾಪದಲ್ಲಿ ಸದಸ್ಯರಲ್ಲದ ಕೆಳಕಂಡವರಲ್ಲಿ ಯಾರು ಭಾಗವಹಿಸುವುದಂದರೆ ಅಟಾರ್ನಿ ಜನರಲ್ ಅವರು. ನಿಮಗೆ ಗೊತ್ತಿರುತ್ತೆ ಆಲ್ರೆಡಿಯಾಗಿ. ಹಾಗೆ ನಾಲ್ಕನೇ ಕ್ವಶನ್ ನೋಡೋಣ. ಕೇಂದ್ರ ಸಂಪುಟ ಸಭೆಯ ಅಧ್ಯಕ್ಷತೆ ವಹಿಸುವ ವ್ಯಕ್ತಿ. ಅಂದರೆ ಆಪ್ಷನ್ ಎ ಸಂಪುಟದ ಕಾರ್ಯದರ್ಶಿ, ಆಪ್ಷನ್ ಬಿ ಪ್ರಧಾನಮಂತ್ರಿ, ಆಪ್ಷನ್ ಸಿ ರಾಷ್ಟ್ರಾಧ್ಯಕ್ಷರು, ಆಪ್ಷನ್ ಡಿ ಸಂಪುಟದ ಸಚಿವರ ಸರದಿಯ ಮೇಲೆ. ಅಂದರೆ ಈಗ ಆನ್ಸರ್ ಯಾವುದಂತ ನೋಡ್ಕೊಳ್ಳೋಣ ಬನ್ನಿ. ಕೇಂದ್ರ ಸಂಪುಟದ ಸಭೆಯ ಅಧ್ಯಕ್ಷತೆ ವಹಿಸುವ ವ್ಯಕ್ತಿ ಯಾರಂದರೆ ಪ್ರಧಾನಮಂತ್ರಿ. ಅಂದರೆ ಒಂದು ಕೇಂದ್ರ ಸಂಪುಟದ ಸಭೆಯ ಅಧ್ಯಕ್ಷತೆ ಯಾರು ವಹಿಸ್ಕೋತಾರೆ ಅಂದರೆ ಈ ಒಂದು ಪ್ರಧಾನಮಂತ್ರಿಯವರು ಈ ಒಂದು ಕೇಂದ್ರ ಸಂಪುಟದ ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ಕೋತಾರೆ. ಇದನ್ನೆಲ್ಲರೂ ಚೆನ್ನಾಗಿ ನೆನಪಿಟ್ಕೊಳ್ಳಿ, ಯಾಕಂದರೆ ಪದೇ ಪದೇ ಕೇಳಿದೊಂದು ಕ್ವಶನ್ ಆಗಿರುತ್ತೆ. ಹಾಗೆ ಐದನೇ ಕ್ವಶನ್ ನೋಡೋಣ. ಪಾರ್ಲಿಮೆಂಟಿನ ಸಂಯುಕ್ತ ಅಧಿವೇಶನದ ಅಧ್ಯಕ್ಷರು. ಆಪ್ಷನ್ ಎ ಬಂದ್ಬಿಟ್ಟು ರಾಷ್ಟ್ರದ ಉಪಾಧ್ಯಕ್ಷರು, ಆಪ್ಷನ್ ಬಿ ಬಂದ್ಬಿಟ್ಟು ರಾಷ್ಟ್ರಾಧ್ಯಕ್ಷರು, ಆಪ್ಷನ್ ಸಿ ಸಭಾಪತಿಯವರು, ಆಪ್ಷನ್ ಡಿ ಸಭಾಪತಿಯವರ ಮತ್ತು ಉಪಸಭಾಪತಿಗಳ ಸರದಿಯ ಮೇರೆಗೆ. ಅಂದರೆ ಇದರಲ್ಲಿ ಆನ್ಸರ್ಗೆ ನಿಮಗೆ ಕ್ವಶನಲ್ಲಿ ಆನ್ಸರ್ ಇದೆ, ಅಂದರೆ ಕರೆಕ್ಟಾಗಿ ಯೋಚನೆ ಮಾಡಿ ನೀವು ಕೇಳ್ಕೊಳ್ಳಿ. ಅಂದರೆ ನಾನು ಈ ಒಂದು 5 ಸೆಕೆಂಡ್ ಆದಮೇಲೆ ನೀವು ಯಾವುದಾದ್ರು ನಿಮ್ಗೆ ಕರೆಕ್ಟಾಗಿರುತ್ತೆ ಎಲ್ಲ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಎಷ್ಟು ಕರೆಕ್ಟಾಗಿದೆ ನಾನು ಕಮೆಂಟ್ ಹಾಕಿ. ಈಗ ನೋಡೋಣ 5ನೇ ಪ್ರಶ್ನೆಗೆ ಆನ್ಸರ್ ಏನಂತ. ಇದಕ್ಕೆ ಸಭಾಪತಿಯವರು ಇದೊಂದು ಕರೆಕ್ಟಾಗಿ ಆನ್ಸರ್ ಆಗಿರುತ್ತೆ. ಅಂದರೆ ಪಾರ್ಲಿಮೆಂಟಿನ ಸಂಯುಕ್ತ ಅಧಿವೇಶನದ ಅಧ್ಯಕ್ಷ ವಹಿಸ್ಕೊಂಡಿರ್ತಾರೆ. ಅಂದರೆ ಸಭಾಪತಿಯವರು ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ವಹಿಸ್ಕೊಂಡಿರ್ತಾರೆ. ಓಕೆನಾ. ಈಗ 6ನೇ ಕ್ವಶನ್ ನೋಡ್ಕೊಳ್ಳೋಣ. ಯಾವುದೇ ವಸ್ತುವಿನ ಭಾರ. ಅಂದರೆ ಆಪ್ಷನ್ ಎ ಬಂದ್ಬಿಟ್ಟು ಧ್ರುವ ಮತ್ತು ಮೇರುಗಳಲ್ಲಿ ಹೆಚ್ಚಾಗಿರುತ್ತದೆ, ಆಪ್ಷನ್ ಬಿ ಬೆಟ್ಟಗಳು ಮೇಲೆ ಸಮತಲ ಪ್ರದೇಶಗಳಿಗಿಂತ ಹೆಚ್ಚಾಗಿರುತ್ತದೆ, ಆಪ್ಷನ್ ಸಿ ಭೂಮಿಯ ಒಂದೇ ಆಗಿರುತ್ತದೆ, ಆಪ್ಷನ್ ಡಿ ಭೂಮಿ ಮಧ್ಯ ರೇಖೆಯ ಬಳಿ ಹೆಚ್ಚಾಗಿರುತ್ತದೆ. ಅಂದರೆ ಈಗ ಆನ್ಸರ್ಗೆ ಏನಂತ ನೋಡ್ಕೊಳ್ಳೋಣ ಬನ್ನಿ. ಆನ್ಸರ್ ಬಂದ್ಬಿಟ್ಟು ಧ್ರುವ ಮತ್ತು ಮೇರುಗಳಲ್ಲಿ ಹೆಚ್ಚಾಗಿರುತ್ತದೆ. ಇದು ಸರಿಯಾದ ಉತ್ತರ. ಅಂದರೆ ಈಗ ಒಂದು ನಮ್ಮದು ಸರ್ಕಲ್ ಏನು ಭೂಮಿ ಸರ್ಕಲ್ ಇದೆಯಲ್ಲ, ಮೇಲೆ ಮತ್ತು ಕೆಳಗೆ ಏನಾಗುತ್ತೆ, ಈ ಧ್ರುವ ಸರ್ಕಲಲ್ಲಿ ನಮ್ಮದು ವಸ್ತುವಿನ ಭಾರ ಹೆಚ್ಚಾಗಿರುತ್ತದೆ ಅಂತ ಆನ್ಸರ್ ಆಗಿದೆ. ಹಾಗೆ ಈಗ 7ನೇ ಪ್ರಶ್ನೆ ನೋಡೋಣ. ದಿಢೀರ್ ಚೈತನ್ಯ ತುಂಬಲು ಕ್ರೀಡಾಪಟುಗಳಿಗೆ ಏನು ನೀಡಬಹುದು. ಆಪ್ಷನ್ ಎ ಬಂದ್ಬಿಟ್ಟು ಕಿತ್ತಳೆ, ಆಪ್ಷನ್ ಬಿ ಬಂದ್ಬಿಟ್ಟು ನೀಲಿ, ಆಪ್ಷನ್ ಸಿ ಬಂದ್ಬಿಟ್ಟು ಹಸಿರು, ಆಪ್ಷನ್ ಡಿ ಬಂದ್ಬಿಟ್ಟು ಹಳದಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿದೆ ಇದು, ಯಾಕೆಂದರೆ ಆಪ್ಷನ್ನಲ್ಲಿ ನಿಮಗೆ ಖಂಡಿತವಾಗಿ ಗೊತ್ತಿಡ್ತೀರಾ. ಇದರಲ್ಲಿ ಸರಿಯಾದ ಕಿತ್ತಳೆ ಸರಿಯಾದ ಉತ್ತರ ಆಗುತ್ತೆ. ಓಕೆನಾ. ಈಗ 8ನೇ ಕ್ವಶನ್ ನೋಡೋಣ. ಈಗ ವಾಯುವಿನ ಒತ್ತಡವನ್ನು ಅಳೆಯುವ ಮಾನ ಯಾವುದು.
ಆಪ್ಷನ್ ಎ ಅಲ್ಟಿಮೀಟರ್, ಆಪ್ಷನ್ ಬಿ ಹೈಗ್ರೋಮೀಟರ್, ಆಪ್ಷನ್ ಸಿ ಹೈಡ್ರೋಮೀಟರ್, ಆಪ್ಷನ್ ಡಿ ಬ್ಯಾರೋಮೀಟರ್. ಇದಕ್ಕೆ ಸರಿಯಾದ ಉತ್ತರ ಯಾವುದಂತ ನೋಡ್ಕೊಳ್ಳೋಣ ಬನ್ನಿ. ವಾಯುವಿನ ಒತ್ತಡವನ್ನು ಅಳೆಯುವ ಮಾನ ಯಾವುದಂದರೆ ಬ್ಯಾರೋಮೀಟರ್ ಸರಿಯಾದ ಉತ್ತರ ಆಗುತ್ತೆ. ಹಾಗೆ ಈಗ 9ನೇ ಕ್ವಶನ್ ನೋಡೋಣ. ದ್ರಾವಣಗಳಲ್ಲಿ ಅತ್ಯಂತ ಹೆಚ್ಚು ವಿದ್ಯುತ್ ವಾಹಕ ಶಕ್ತಿ ಇರುವ ವಸ್ತು ಯಾವುದಂತ ನಿಮಗೆ ಕ್ವಶನ್ ಇದೆ. ಆಪ್ಷನ್ ಎ ಬಂದುಬಿಟ್ಟು ಈಥರ್, ಆಪ್ಷನ್ ಬಿ ಬಂದುಬಿಟ್ಟು ಆಲ್ಕೋಹಾಲ್, ಆಪ್ಷನ್ ಸಿ ಬಂದುಬಿಟ್ಟು ನೀರು, ಆಪ್ಷನ್ ಡಿ ಬಂದುಬಿಟ್ಟು ಮೀಥರ್. ಇದರಲ್ಲಿ ನಿಮಗೆ ಸರಿಯಾದ ಉತ್ತರ ಆಲ್ರೆಡಿ ಗೊತ್ತಿರುತ್ತೆ. ಇದಕ್ಕೆ ನಾನು ಒಂದು ನೋಡಿದ್ದು ಆನ್ಸರ್ ಯಾವುದಂದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ದ್ರಾವಣಗಳಲ್ಲಿ ಅತ್ಯಂತ ಹೆಚ್ಚು ವಿದ್ಯುತ್ ವಾಹಕ ಶಕ್ತಿ ಇರೋದು ವಸ್ತು ನೀರು ಅಂತ ಇದೆ. ಹಾಗೆ ಈಗ ಒಂದು 10ನೇ ಕ್ವಶನಿಗೆ ನೋಡೋಣ. ಬ್ಯಾಕ್ಟೀರಿಯಾಗಳಿಗೆ ಸೋಂಕು ತರುವ ನಂಜು ಅಂದರೆ ಒಂದನೇದ್ದು ಆಪ್ಷನ್ ಎ ಬಂದ್ಬಿಟ್ಟು ಜೆಂಡಾ, ಆಪ್ಷನ್ ಬಿ ಬಂದ್ಬಿಟ್ಟು ಚಾಲ್ಕೋಪೇನ್, ಆಪ್ಷನ್ ಸಿ ಬಂದ್ಬಿಟ್ಟು ಸೋಂಕು, ಆಪ್ಷನ್ ಡಿ ಬಂದ್ಬಿಟ್ಟು ಮರಗಳಿಂದ ಬರುವ ಸೋಂಕು. ಇದಕ್ಕೆ ಸರಿಯಾದ ಉತ್ತರ ನೋಡ್ಕೊಳ್ಳೋಣ ಬನ್ನಿ. ಬ್ಯಾಕ್ಟೀರಿಯಾಗಳಿಗೆ ಸೋಂಕು ತರುವ ನಂಜು ಯಾವುದಂದರೆ ಚಾಲ್ಕೋಪೇನ್ ಸರಿಯಾದ ಉತ್ತರ ಆಗಿರುತ್ತೆ. ಹಾಗೆ ಇದೇ ಮೊದಲ ಬಾರಿಗೆ ನಮ್ಮದೊಂದು ಈ ಒಂದು ಕ್ವಶನ್ ಇದನ್ನು ನೋಡ್ತಾ ಇದ್ದರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಗಳಿಗೆ ಶೇರ್ ಮಾಡ್ಕೊಳ್ಳಿ. ಯಾವುದಾದ್ರೂ ತಪ್ಪಿದ್ರೆ ಕಮೆಂಟಲ್ಲಿ ಹೇಳಿ. ಹಾಗೆ ನೀವು ಡೈಲಿ ಇದನ್ನು ಕೇಳ್ಕೊತ ಬನ್ನಿ, ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ನಿಮ್ಮ ಮುಂದೆ ಎಕ್ಸಾಮಿಗೆ. ಓಕೆ, ಥ್ಯಾಂಕ್ ಯು.